Powered by Karnataka Bank. Supported by Dakshin Tea, Nutan Cloth Center Madantyar, Lexa Lighting, Genie Slim, Hospitality Partner Adarsh Caterers, Gift Hamper, Button Butt, SG Pure, Popular Sweets, Apurva Jewelers, Dharani Electronics, Venue Partner Don Bosco Hall, Mangaluru. ನಮಸ್ಕಾರ ನಮಸ್ಕಾರ ನಮಸ್ಕಾರ. ದೂರದರ್ಶನದಲ್ಲಿ ನಮ್ಮ ಈ ಶ್ರೀಮಂತ ನಾಟ್ಯ ಕಲೆಯನ್ನ ದರ್ಶಿಸ್ತಾ ಇರುವ ದರ್ಶಕರಿಗೆ, ಜಂಗಮವಾಣಿಯಲ್ಲಿ ವಿಹಂಗಮವಾಗಿ ವಿಹರಿಸ್ತಾ ಈ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇರುವ ವೀಕ್ಷಕರಿಗೆ, ಹಾಗೆ ಭರತನಾಟ್ಯದ ತಕಧಿಮಿ ತಕಜಣು ಎಂಬ ತಾಳಕ್ಕೆ ತಲೆದೂಗಿಸಲು ಸನ್ನದ್ಧರಾಗಿ ಕುಳಿತುಕೊಂಡಿರುವ ಪ್ರೇಕ್ಷಕರಿಗೆ ಶ್ರೀದೇವಿ ನೃತ್ಯಾರಾಧನಾ ಕಲಾಕೇಂದ್ರ ರಿಜಿಸ್ಟರ್ಡ್ ಪುತ್ತೂರು ಅರ್ಪಿಸುವ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಪ್ರಪ್ರಥಮ ಭರತನಾಟ್ಯಂ ರಿಯಾಲಿಟಿ ಶೋ ಡೈಜಿ ವರ್ಲ್ಡ್ ನಟನಂ, ಪವರ್ಡ್ ಬೈ ಕರ್ನಾಟಕ ಬ್ಯಾಂಕ್, co-sponsored by Dakshin Tea, Nutan Cloth Center, Lexa Lighting, Bhatt and Butt, Popular Sweets ಪುತ್ತೂರು, SG Pure ಮಸಾಲೆಗಳು ಪುತ್ತೂರು ಹಾಗೂ ಆದರ್ಶ್ ಕ್ಯಾಟರರ್ಸ್ ಬಂಟ್ವಾಳ. ಇದಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶ್ವೇತಾ ಅರೆಹೊಳೆ. ಅನೇಕ ಸಂಚಿಕೆಗಳು ಈಗಾಗಲೇ ಪರಿಪೂರ್ಣವಾಗಿದೆ. ನಾವಿದೀಗ ನಟನಂನ 2ನೇ ಸುತ್ತಿನಲ್ಲಿದ್ದೇವೆ. ಈ ಸುತ್ತಿನ ವಿಶೇಷತೆ ದೇವರ ನಾಮ. ಅನೇಕ ದೇವರ ನಾಮಗಳ ಪ್ರಸ್ತುತಿ ಈ ವೇದಿಕೆಯ ಮೇಲೆ ಇದಾಗಲೇ ಆಗಿದೆ. ಇನ್ನೊಂದಷ್ಟು ಸ್ಪರ್ಧಿಗಳು ಮತ್ತಷ್ಟು ದೇವರ ನಾಮಗಳ ಜೊತೆ ನಮ್ಮೆದುರು ಬರ್ಲಿಕ್ಕಿದ್ದಾರೆ. ಇವರ ಪ್ರದರ್ಶನ ಹೇಗಿರಬಹುದು, ಎಂತಹ ಪ್ರಸ್ತುತಿಗಳನ್ನ ಇವರು ಮಾಡಬಹುದು, ಇದನ್ನ ನೋಡ್ಲಿಕ್ಕೆ ನಾವೆಲ್ಲರೂ ಕಾತರರಾಗಿ ಕಾಯ್ತಾ ಇದ್ದೇವೆ. ಹಾಗೆ ಅದರ ಬಗ್ಗೆ ವಿಶಿಷ್ಟವಾದ ಮಾಹಿತಿಗಳನ್ನು ಕೂಡ ನೀಡಲಿಕ್ಕೆ ನಮ್ಮ ಜಡ್ಜಸ್ಗಳು ಕೂಡ ನಮ್ಮ ಜೊತೆ ಇದ್ದಾರೆ. ಈ ಸಂಚಿಕೆಗೆ ಅವರನ್ನ ಇದೀಗ ಸ್ವಾಗತ ಮಾಡೋಣ. ನಮ್ಮ ಜೊತೆ ಇದ್ದಾರೆ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಸರ್. ಇವರಿಗೆ ಈ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಹಾಗೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಭರತನಾಟ್ಯ ಹಾಗೂ ಯಕ್ಷಗಾನ ಗುರುಗಳು ವಿದುಷಿ ಶ್ರೀಮತಿ ಸುಮಂಗಲ ರತ್ನಾಕರ್ ಮ್ಯಾಮ್. ನಿಮ್ಗೆ ಕೂಡ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಮತ್ತೊಬ್ಬ ಭರತನಾಟ್ಯ ಗುರು ಶ್ರೀಮತಿ ರೋಹಿಣಿ ಉದಯ್ ಮ್ಯಾಮ್. ನಿಮ್ಗೆ ಕೂಡ ಸ್ವಾಗತ. ಈ ಸಂಚಿಕೆಯ ಮೊದಲನೇ ಕಂಟೆಸ್ಟೆಂಟ್ ಇದೀಗ ವೇದಿಕೆ ಮೇಲೆ ಬರ್ಲಿಕ್ಕಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಶ್ವೇತಾ ಫ್ರಮ್ ತಲಪಾಡಿ. ನಮಸ್ತೆ. ನಮಸ್ತೆ ಶ್ವೇತಾ, ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಓಕೆ, ಸೊ ಇವತ್ತು ಯಾವ ಪ್ರಸ್ತುತಿಯನ್ನ ನೀವು ಮಾಡ್ಲಿಕ್ಕಿದ್ದೀರಿ ಮತ್ತೆ ಅದರ ಬಗ್ಗೆನ ವಿಷಯಗಳನ್ನ ನಮಗೆ ತಿಳಿಸ್ಬೇಕು. ಕನಕದಾಸರ ಬಾಗಿಲನ್ನು ತೆರೆದು ಪ್ರಸ್ತುತಿ, ರಾಗಮಾಲಿಕೆ, ತಾಳ ಆಟ ತಾಳ. ರಚನಾಕಾರರು ಕನಕದಾಸರು. ನಮ್ಮ ಈ ವೇದಿಕೆಯಲ್ಲಿ ಬೇರೆ ಬೇರೆ ಏಜ್ ಅಲ್ಲಿ ಕಲಿತಾ ಇರುವವರು, ಬೇರೆ ಬೇರೆ ಕೋರ್ಸ್ಗಳನ್ನ ಮಾಡ್ತಾ ಇರುವವರು, ಗೃಹಿಣಿ ಆಗಿರುವವರು ಎಲ್ಲರೂ ಬಂದು ಹೆಜ್ಜೆ ಹಾಕಿದ್ದಾರೆ. ಇವತ್ತು ನಮ್ಮ ಜೊತೆ ಮದುಮಗಳಿದ್ದಾರೆ. ನಾಳೆ ಅವರ ಎಂಗೇಜ್ಮೆಂಟ್ ಇಟ್ಕೊಂಡು ಇವತ್ತು ಈ ಕಾಂಪಿಟೇಷನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಬಂದಿದ್ದೀರಿ. ಸೊ ಯಾವುದಕ್ಕೆ ಹೆಚ್ಚು ತಯಾರಾಗಿದ್ದೀರಿ? ಕಾಂಪಿಟೇಷನ್ಗೆ, ಎಂಗೇಜ್ಮೆಂಟ್ಗೆ? ಕಾಂಪಿಟೇಷನ್ಗೆ ಮತ್ತೆ ಎಂಗೇಜ್ಮೆಂಟ್ ಕೂಡ, ಎರಡಕ್ಕೆ ಸಹ ಒಟ್ಟಿಗೆ ಸರಿಯಾಗಿ ತಯಾರಾಗಿದ್ದೀರಿ. ಸೊ ಎರಡಕ್ಕೆ ಸಹ ಆಲ್ ದ ವೆರಿ ಬೆಸ್ಟ್. ನಿಮ್ಮ ಪ್ರದರ್ಶನಕ್ಕೆ ಈ ವೇದಿಕೆ ಸಿದ್ಧ. ಆಲ್ ದ ಬೆಸ್ಟ್. ನರಹರಿ ಬಾಗಿಲನು
ಕಡುಕೋಪರಿಂಗಳನು ಕಡುಗಮನೆ ಪಿಡಿದು ನಿನ್ನೊಡೆಯ ಎಲ್ಲಿಹನು ಎಂದು ನೋಡಿಯೇ ಕಡುಕೋಪರಿಂಗಳನು ಕಡುಗಮನೆ ಪಿಡಿದು ಕಡುಕೋಪರಿಂಗಳನು ಕಡುಗಮನೆ ಪಿಡಿದು ನಿನ್ನೊಡೆಯ ಎಲ್ಲಿಹನು ಎಂದು ನೋಡಿಯೇ ಕಡುಕೋಪರಿಂಗಳನು ಕಡುಗಮನೆ ಪಿಡಿದು ನಿನ್ನೊಡೆಯ ಎಲ್ಲಿಹನು ಎಂದು ನೋಡಿಯೇ ಕಡುಕೋಪರಿಂಗಳನು ಕಡುಗಮನೆ ಪಿಡಿದು ನಿನ್ನೊಡೆಯ ಎಲ್ಲಿಹನು ಎಂದು ನೋಡಿಯೇ ತಾಂಕಿಟ ತಕ ದಿಂತ ದಿಂಕಿಟ ತಕ ದಿಂತ ದೋಂಕಿಟ ತಕ ದಿಂತ ನಂಕಿಟ ತಕ ದಿಂತ ತಾಂಕಿಟ ತರಿಗಿಡ ತರಿಗಿಡ ತಕ ದೀಂಕಿಟ ತರಿಗಿಡ ತರಿಗಿಡ ತಕ ದೋಂಕಿಟ ತರಿಗಿಡ ತರಿಗಿಡ ತಕ ನಂಕಿಟ ತರಿಗಿಡ ತರಿಗಿಡ ತಕ ತಾಂ ತತ್ತಕ್ಕಡ ತಕ ತಾಂ ತತ್ತಕ್ಕಡ ತಕ ತಾಂ ತತ್ತಕ್ಕಡ ತಕ ದೃಢ ಭಕುತಿಯಲಿ ಶಿಶುವು ಬಿಡದೆ ನಿನ್ನನು ಭಜಿಸಿ ದೃಢ ಭಕುತಿಯಲಿ ಶಿಶುವು ಬಿಡದೆ ನಿನ್ನನು ಭಜಿಸಿ ದೃಢ ಭಕುತಿಯಲಿ ಶಿಶುವು ಬಿಡದೆ ನಿನ್ನನು ಭಜಿಸಿ ಸಡಗರದಿ ಸ್ತಂಭದಿಂ ದೊಡೆದೆ ನರಹರಿಯೇ ಬಾಗಿಲನು ತೆರೆದು ಸೇವೆಯನು ಕೊಡು ಹರಿಯೇ ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ ಬಾಗಿಲನು ತೆರೆದು ಬಾಗಿಲನು ತೆರೆದು ಬಾಗಿಲನು ತೆರೆದು ಯಮಸುತನ ರಾಣಿಗೆ ಅಕ್ಷಯ ವಸನವಿತ್ತೆ ಸಮಯದಲ್ಲಿ ಅಜಮಿಳನ ಕೋರಿದೆ ಸಮಯ ಸಮಯವುಂಟೆ ಭಕ್ತವತ್ಸಲ ನಿನಗೆ ಸಮಯ ಸಮಯವುಂಟೆ ಭಕ್ತವತ್ಸಲ ನಿನಗೆ ಕಮಲಾಕ್ಷಗಾಗಿ ನೆಲೆ ಆದಿಕೇಶವರೇ ಕಮಲಾಕ್ಷಗಾಗಿ ನೆಲೆ ಆದಿಕೇಶವರೇ ಬಾಗಿಲನು ತೆರೆದು ಸೇವೆಯನು ಕೊಡು ಹರಿಯೇ ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ ಬಾಗಿಲನು ತೆರೆದು ಬಾಗಿಲನು ತೆರೆದು ಬಾಗಿಲನು ತೆರೆದು ನಿಮ್ಮ ಈ ಒಂದು ವಿಶಿಷ್ಟ ಪ್ರಸ್ತುತಿಯ ಮೂಲಕ ಶ್ರೀ ಮಹಾವಿಷ್ಣುವಿನ ನರಸಿಂಹ ಅವತಾರವನ್ನು ಕೂಡ ನೀವು ಈ ವೇದಿಕೆಯಲ್ಲಿ ತೋರಿಸಿದ್ದೀರಿ. ಸೊ ಈ ನಿಮ್ಮ ಪ್ರಸ್ತುತಿ ಜಡ್ಜಸ್ಸಿಗೆ ಏನು ಅನ್ನಿಸ್ತು ಅಂತ ಅವರ ಹತ್ರದಿಂದಲೇ ಕೇಳುವ. ಪ್ರಮೋದ್ ಸರ್. ಶ್ವೇತಾ, ಹೇಳಿ ಸರ್. ನಮಸ್ತೆ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡುತ್ತದೆ. ಪ್ರೆಸೆಂಟೇಷನ್ ಬಹಳ ಚೆನ್ನಾಗಿ ಆಯಿತು, ಅಭಿನಯ ಕೂಡ ಆಯ್ತು. ಧನ್ಯವಾದ. ಕೊನೆಗೆ ಏನು ಮಾಡಿದ್ರಿ? ಕೊನೆಯ ಒಂದು ಸಾಲು ಅಂದರೆ ಆಗಿನ ಕಾಲದಲ್ಲಿ ಮೇಳು ಕೀಳೆಂಬ ಜಾತಿ ಭೇದ ಇತ್ತು. ಕೀಳ್ಮಟ್ಟಕ್ಕೆ ಸೇರಿದವರಿಗೆ ದೇವರ ದರ್ಶನ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಹಾಗಾಗಿ ಕನಕದಾಸರು ಹೇಳ್ತಾರೆ, ಮೇಳು ಕೀಳೆಂಬ ಭೇದ ಭಾವ ಇಲ್ಲದೆ ಎಲ್ಲರೂ ಸಮಾನರು ಎಂಬ ಮನಸ್ಸಿನ ಬಾಗಿಲನ್ನು ತೆರೆ ಕೃಷ್ಣ ಅಂತ. ಚೆನ್ನಾಗುಂಟು ಅಭಿನಯ ಇದೆಲ್ಲ. ಸ್ವಲ್ಪ ಕಾಲು ನಿಲ್ಲುವಂಥ ಭಾಗ್ಯಗಳ ಮೇಲೆ ಸ್ವಲ್ಪ ಗಮನ ಹರಿಸಿದ್ದು ಉತ್ತಮ ಮತ್ತು ಶುಭವಾಗಿದೆ. ಥ್ಯಾಂಕ್ ಯು. ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಮುಂದೆ ರೋಹಿಣಿ ಮ್ಯಾಮ್. ನಮಸ್ತೆ. ದ್ವಯರಿದ್ದಾರೆ. ಯಾವ ಶ್ವೇತನ ಬಗ್ಗೆ ಹೇಳೋದು ನಾನೀಗ? ಈಗ ಪ್ರದರ್ಶನ ಕೊಟ್ಟವರ ದೇವರಾಮ ನಮ್ಮ ಮನ ಮುಟ್ಟಿದ್ದೀವಂತು. ತುಂಬ ಚೆನ್ನಾಗಿತ್ತು. ಆ ಹಿಮ್ಮೇಳ, ಆ ಮೃದಂಗದ ಸೌಂಡ್ ಇರ್ಬೋದು, ತುಂಬ ಮನಸ್ಸಿಗೆ ತಟ್ಟಿತು.
ನಾನು ಆ ಒಂದು ಆ ಭಾವ ಇಮಿಡಿಯೇಟ್ ಚೇಂಜ್ ಮಾಡಿದ್ದನ್ನೊಂದು ನೋಟಿಸ್ ಮಾಡಿದೆ. ತುಂಬ ಖುಷಿ ಆಯಿತು. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಅಲ್ಲಿ ಹರಿ ಅಂತ ಆಗುವಾಗ ಅವನು ಗಾಂಭೀರ್ಯವದನ ಮಂದಸ್ಮಿತನಾದ ಹರಿಯನ್ನು ತೋರಿಸಿದ್ದು ಖುಷಿ ಆಯಿತು. ಅಂದರೆ ಈ ಥರದ್ದು ಮಾಡಿಕೊಂಡು ಹೋಗಬೇಕು ಅಂತೇಳಿ, ಅದೇ ಪ್ರಮೋದ್ ಸರ್ ಏನು ಬದಲಾವಣೆಯನ್ನು ಮಾಡಿಕೊಳ್ಬೇಕು ಅನ್ನೋದು ಹೇಳಿದ್ದಾರೆ, ಅದನ್ನು ನೋಡಿಕೊಳ್ಳಿ. ಚೆನ್ನಾಗಿತ್ತು. ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ನಮ್ಮ 2 ಜಡ್ಜಸ್ಗಳಿಂದ ನಿಮಗೆ ಪಾಸಿಟಿವ್ ಕಮೆಂಟ್ ಸಿಕ್ಕಿದೆ. ಸೊ ಸುಮಂಗಲ ಮ್ಯಾಮ್ ಏನು ಹೇಳ್ತಾರೆ ಅಂತ ಕೇಳುವ. ನಮಸ್ತೆ. ನಮಸ್ತೆ ಶ್ವೇತಾ. ನಮಸ್ತೆ. ಒಳ್ಳೆಯ ಪ್ರಸ್ತುತಿಯನ್ನ ನೀವು ಇವತ್ತು ಇಲ್ಲಿ ರಂಗದಲ್ಲಿ ಕೊಟ್ಟಿದ್ದೀರಿ. ಧನ್ಯವಾದ. ಚೆನ್ನಾದ ಪ್ರಸ್ತುತಿ. ಇದು ರಾಗ ಹಂಸಾನಂದಿ, ತಾಳ ರಾಗ ಮಾಲಿಕೆಯಲ್ಲಿತ್ತ, ರಾಗ ಮಾಲಿಕೆಗೆ ಹೋಗಿದೆ ಇಲ್ಲಲ್ಲ, ತಾಳ ಮುಖ್ಯವಾಗಿ ಖಂಡ ಚಾಪು ತಾಳದಲ್ಲಿ ಇದೆ ಅಲ್ವಾ? ಆಯ್ತು. ಆಮೇಲೆ ಸಾಹಿತ್ಯಕ್ಕನುಸಾರವಾಗಿ ಪ್ರಸ್ತುತಿ ಮಾಡಿದಿರಿ. ಒಂದು ನೃತ್ಯದಲ್ಲಿ ಅದದೇ ಚಲನೆಗಳು ಬರುವುದಕ್ಕಿಂತ ಭಿನ್ನವಾಗಿ ಹೇಗೆ ತೋರಿಸಬಹುದು ಅನ್ನುವ ಪ್ರಯತ್ನ ಮಾಡಬಹುದೇನು? ಮತ್ತೆ ರಫ್ನೆಸ್ ಅನ್ನುವಂತಹದ್ದು ಶರೀರದಲ್ಲಿ ಏನು ಹೇಳ್ತೇವೆ, ರಫ್ನೆಸ್ ಅನ್ನೋದಕ್ಕಿಂತ ಕೆಲವು ಕಡೆ ಸಾಫ್ಟ್, ಕೆಲವು ಕಡೆ ರಫ್, ಎಲ್ಲಿ ಬೇಕು ಅಲ್ಲಿ. ಈಗ ಆರಭಟಿ ವೃತ್ತಿ ಬರುವಂತಹ ಸಂದರ್ಭದಲ್ಲಿ ರಫ್ನೆಸ್, ಅದೆಲ್ಲ ಸಾತ್ವಿಕವಾದಂತಹ ಭಾವಗಳು ಬರುವಲ್ಲಿ ಅಲ್ಲಿ ನೀವು ಸ್ವಲ್ಪ ಸತ್ವಯುತವಾದ ಚಲನೆಯನ್ನ ಕೊಟ್ರೆ ಐ ಥಿಂಕ್ ನಿಮ್ಮ ನೃತ್ಯಕ್ಕೆ ಇನ್ನಷ್ಟು ಮೆರುಗು ಬರ್ತದೆ. ಖಂಡಿತ. ಮತ್ತೆ ಕೆಲವು ಕಡೆ ಹಸ್ತಗಳು, ಬಾಗಿಲು ಇಂಥದನ್ನೆಲ್ಲ ತೋರಿಸುವಾಗ ಯಾವ ಹಸ್ತ ಪ್ರಯೋಗ ಮಾಡ್ತಾರೆ ಅದದೇ ಬಂದ್ರೆ ಸ್ವಲ್ಪ ಒಳ್ಳೆದು, ವೈವಿಧ್ಯಮಯವಾಗಿ ಬರಬಹುದೇನೋ ಅಂತ ನನ್ನ ಅಭಿಪ್ರಾಯ. ಓವರಾಲ್ ತುಂಬಾ ಚೆನ್ನಾಗಿ ಪ್ರಸ್ತುತಪಡಿಸಿ. ಧನ್ಯವಾದ. ಥ್ಯಾಂಕ್ ಯು ಮ್ಯಾಮ್. ಜಡ್ಜಸ್ ಕಡೆಯಿಂದ ಒಳ್ಳೆ ಕಮೆಂಟ್ ಸಿಕ್ಕಿದೆ, ಹಾಗೆ ಅದರ ಜೊತೆ ಕೆಲವು ಸಜೆಷನ್ಸ್ ಕೂಡ ಸಿಕ್ಕಿದೆ. ಅದನ್ನು ನಾವು ಅಳವಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಅದನ್ನ ಪ್ರಯೋಗ ಮಾಡುವಂಥದ್ದು. ಸೊ ಈ ಸುತ್ತಿನಲ್ಲಿ ನಿಮಗೆ ಜಡ್ಜಸ್ ಏನು ಅಂಕಗಳನ್ನು ಕೊಡ್ತಾರೆ ಅದನ್ನು ಕೂಡ ನೋಡುವ ಒಂದು ಚಾನ್ಸ್ ಇದೆ. ಸೊ ಜಡ್ಜಸ್, ಈಗ ನಿಮ್ಮ ಮಾರ್ಕ್ಸ್ ಅನ್ನ ನಮ್ಮ ಶ್ವೇತಾ ಇವರ ಪ್ರಸ್ತುತಿಗೆ ಕೊಡಬೇಕು. ಸುಮಂಗಲ ಮ್ಯಾಮ್, ಎಷ್ಟು ಅಂಕ ಈ ಸಲದ ಪ್ರಸ್ತುತಿಗೆ? ಧನ್ಯವಾದ. ಸೊ ನಿಮ್ಮ ಇಂದಿನ ಪ್ರಸ್ತುತಿಗೆ ನಿಮಗೆ 6 ಅಂಕವನ್ನ ಮ್ಯಾಮ್ ಕೊಡ್ತಾ ಇದ್ದಾರೆ. ಖಂಡಿತ. ರೋಹಿಣಿ ಮ್ಯಾಮ್, ಸುಮಂಗಲ ಹೇಳಿದಾಗೆ ಮುಂದಿನ ಬಾರಿ ನಿರೀಕ್ಷೆಯೊಂದಿಗೆ 8 ಪಾಯಿಂಟ್ಸ್. ಧನ್ಯವಾದ. ಪ್ರಮೋದ್ ಸರ್, ಶ್ವೇತಾ 8 ಪಾಯಿಂಟ್ಸ್. ಸೊ 6, 8 ಮತ್ತು 8 ಹೇಗೆ ಅನ್ನಿಸ್ತದೆ? ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಖುಷಿ ಆಗ್ತಿದೆ, ಮತ್ತೆ ಇನ್ನೂ ಪ್ರಯತ್ನ ಪಡ್ತೇನೆ ಚೆನ್ನಾಗಿ ಮಾಡೋದಕ್ಕೆ. ಖಂಡಿತ ಕರೆಕ್ಷನ್ಸ್ ಏನು ಹೇಳಿದ್ದಾರೆ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಂಡು ಮುಂದಿನ ಸಲ ಚೆನ್ನಾಗಿ ಮಾಡಿ. ಸೊ ಓವರ್ ಆಲ್ ಆಗಿ ನಿಮಗೆ ಪಾಸಿಟಿವ್ ಕಮೆಂಟ್ ಸಿಕ್ಕಿದೆ. ಎಲ್ಲಿ ಹೇಗೆ ಏನು ಕರೆಕ್ಷನ್ಸ್ ಇದೆ ಅದನ್ನ ಕಲ್ತ್ಕೊಂಡು ಮುಂದೆ ಹೋದಾಗ ಇನ್ನೂ ಜಾಸ್ತಿ ಪಾಯಿಂಟ್ಸ್ಗಳು ನಮಗೆ ಸಿಗ್ತವೆ. ಸೊ ಕೇಳ್ಪಟ್ಟೆ. ಹೌದು ಹೌದು. ನಡುವಲ್ಲೂ ಕೂಡ ನೃತ್ಯದ ನಟನಂ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಾರೆ. ನಿಮ್ಮ ನಾಳಿನ ಎಂಗೇಜ್ಮೆಂಟಿಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಮುಂದಿನ ಸುತ್ತಿಗೆ ಸಿಗ್ಲಿಕ್ಕಿದ್ರೆ ಅದಕ್ಕೂ ಆಲ್ ದ ಬೆಸ್ಟ್, ಹಾಗೆ ನಿಮ್ಮ ನಾಳೆಯ ಎಂಗೇಜ್ಮೆಂಟಿಗೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಇದೀಗ ನಮ್ಮ ಮುಂದಿನ ಕಂಟೆಸ್ಟೆಂಟ್ ಅನ್ನ ವೇದಿಕೆ ಮೇಲೆ ಆಹ್ವಾನಿಸೋಣ. ಪ್ರೀತಿಯಿಂದ ಸ್ವಾಗತಿಸಿ ಧನ್ಯಶ್ರೀ ಉಡುಪಿಯಿಂದ. ನಮಸ್ತೆ ಧನ್ಯಶ್ರೀ. ಇಂದು ಈ ವೇದಿಕೆಯಲ್ಲಿ ಯಾವ ದೇವರ ನಾಮವನ್ನ ಪ್ರಸ್ತುತಿ ಮಾಡ್ತಾ ಇದ್ದೀರಾ ಮತ್ತೆ ಅದರ ವಿಷಯಗಳನ್ನ ನಮಗೆ ತಿಳಿಸಿ. ಕರುಣಿಸೋ ಕೃಷ್ಣ ಕರುಣಿಸೋ, ರಾಗ ಮಧುವಂತಿ, ಆದಿತಾಳ, ಪುರಂದರದಾಸರ ರಚನೆ. ಓಕೆ, ಆಲ್ ದ ವೆರಿ ಬೆಸ್ಟ್. ಕರುಣಿಸೋ ಕೃಷ್ಣ ಕರುಣಿಸೋ, ಕರುಣಿಸೋ ಕೃಷ್ಣ ಕರುಣಿಸೋ, ಹಗಲು ಇರುಳು ನಿನ್ನ ಸ್ಮರಣೆ ಒದಗುವಂತೆ ಕರುಣಿಸೋ ಕೃಷ್ಣ ಕರುಣಿಸೋ, ಹಗಲು ಇರುಳು ನಿನ್ನ ಸ್ಮರಣೆ ಒದಗುವಂತೆ ಕರುಣಿಸೋ ಕೃಷ್ಣ
ಕರುಣಿಸೋ ಕೃಷ್ಣ ಕರುಣಿಸೋ ಹಗಲು ಇರುಳು ನಿನ್ನ ಸ್ಮರಣೆ ಒಳಗುವಂತೆ ಕರುಣಿಸೋ ಕೃಷ್ಣ ಕರುಣಿಸೋ ಋಗುಮಾಂಗದನತೆ ವ್ರತವನ ನರಿಯೇ ಶುಕ ಮುನಿಯತೆ ನಿನ್ನ ಪೂಜಿಸಲಾರಿಯೇ ಋಗುಮಾಂಗದನತೆ ವ್ರತವನ ನರಿಯೇ ಶುಕ ಮುನಿಯತೆ ನಿನ್ನ ಪೂಜಿಸಲಾರಿಯೇ ಬಕವೈರಿಯತೆ ಧ್ಯಾನವ ಮಾಡಲರಿಯೇ ಬಕವೈರಿಯತೆ ಧ್ಯಾನವ ಮಾಡಲರಿಯೇ ದೇವಕಿಯದೆ ನಿನ್ನ ಮುದ್ದಿಸಲರಿಯೇ ಕೃಷ್ಣ ದೇವಕಿಯದೆ ದೇವಕಿ ದೇವಕಿಯದೆ ನಿನ್ನ ಮುದ್ದಿಸಲರಿಯೇ ಕೃಷ್ಣ ಮುದ್ದಿಸಲರಿಯೇ ಕೃಷ್ಣ ಋಗುಮಾಂಗದನತೆ ವ್ರತವನ ನರಿಯೇ ಶುಕ ಮುನಿಯತೆ ನಿನ್ನ ಪೂಜಿಸಲಾರಿಯೇ ಬಕವೈರಿಯತೆ ಧ್ಯಾನವ ಮಾಡಲರಿಯೇ ದೇವಕಿಯದೆ ನಿನ್ನ ಮುದ್ದಿಸಲರಿಯೇನೋ ಕೃಷ್ಣ ಕರುಣಿಸೋ ಕೃಷ್ಣ ಕರುಣಿಸೋ ಹಗಲು ಇರುಳು ನಿನ್ನ ಸ್ಮರಣೆ ಒಳಗುವಂತೆ ಕರುಣಿಸೋ ಕೃಷ್ಣ ಬಲಿಯಂತೆ ದಾನವ ಕೊಡಲರಿಯೇನೋ ಭಕ್ತಿ ಛಲವನರಿಯೇ ಪ್ರಹ್ಲಾದನಾದೆ ಬಲಿಯಂತೆ ದಾನವ ಕೊಡಲರಿಯೇನೋ ಭಕ್ತಿ ಛಲವನರಿಯೇ ಪ್ರಹ್ಲಾದನಾದೆ ಮೊಲಿಸಲಾರಿಯೇ ಅರ್ಜುನನದೆ ಸಖನಾಗಿ ಒಲಿಸಲಾರಿಯೇ ಅರ್ಜುನನದೆ ಸಖನಾಗಿ ಸಲಹಿಕೊಳ್ಳಯ್ಯ ಶ್ರೀ ಪುರಂದರ ವಿಠಲ ಸಲಹಿಕೊಳ್ಳಯ್ಯ ಶ್ರೀ ಪುರಂದರ ವಿಠಲ ಪುರಂದರ ವಿಠಲ 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 ವಿಠಲ. ಧನ್ಯಶ್ರೀ, ಒಂದು ಭಕ್ತಿಪೂರ್ವವಾದ ಪರ್ಫಾರ್ಮೆನ್ಸ್ ಅನ್ನ ಈಗ ನೀವು ವೇದಿಕೆಯಲ್ಲಿ ಮಾಡಿದ್ರಿ. ಇದರ ಬಗ್ಗೆ ಹೆಚ್ಚಿನ ಒಪಿನಿಯನ್ ನಮ್ಮ ಜಡ್ಜಸ್ ಹತ್ರ ಕೇಳಿ ತಿಳ್ಕೊಳ್ಳಿ. ಸುಮಂಗಲ ಮ್ಯಾಮ್, ಹೇಗಿತ್ತು ಧನ್ಯಶ್ರೀ ಅವರ ಈ ಪ್ರಸ್ತುತಿ? ಬಹಳ ಬಹಳ ಸುಂದರವಾಗಿ ಮೂಡಿ ಬಂದಿತ್ತು. ಎಲ್ಲ ರೀತಿಯ ಅಭಿನಯಗಳಿತ್ತು ಅಂತ ನನಗನ್ನಿಸ್ತದೆ. ಅಂದರೆ ಅಂಗಶುದ್ಧಿಯೂ ಇತ್ತು, ಆಂಗಿಕವೂ ಇತ್ತು, ಅದಕ್ಕೆ ಬೇಕಾದ ಸಾತ್ವಿಕ ಭಾವ ಕೂಡ ನಾನು ಇದರಲ್ಲಿ ಬಹಳ ಸಟಲ್ ರೂಪದಲ್ಲಿ ಕಂಡುಕೊಂಡೆ. ಮತ್ತು ಆ ಭಕ್ತಿಯ ಶಕ್ತಿಯನ್ನ ನೀವು ಬಹಳ ಚೆನ್ನಾಗಿ ಇಲ್ಲಿ ತೋರಿಸಿದ್ದೀರಿ. ವೆರಿ ಶಾರ್ಟ್, ವೆರಿ ಸ್ವೀಟ್. ಯಾಕಂದ್ರೆ ನಿಮ್ಗೆ ಇದ್ದಿದ್ದೇ 5 ನಿಮಿಷಗಳ ಅವಕಾಶ. ಆ ಒಂದೊಂದು ಸಾಲಿಗೆ ಬರಬೇಕಾದಂತಹ ಭಾವ ವ್ಯತ್ಯಾಸಗಳನ್ನ ಬಹಳ ಸ್ಪಷ್ಟವಾಗಿ ಇಲ್ಲಿ ತೋರಿಸಿದ್ದೀರಿ ಅಂತ ನನಗನಿಸ್ತದೆ. ನನ್ನ ಮಟ್ಟಿಗಂತೂ ತುಂಬಾ ಖುಷಿಯಾಗಿದೆ. ಮುಂದೆಯೂ ನಿಮ್ಮಿಂದ ಇಂತಹದೇ ಒಂದು ಪ್ರಸ್ತುತಿಯನ್ನು ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮ್ಯಾಮ್. ರೋಹಿಣಿ ಮ್ಯಾಮ್,
ಧನ್ಯಶ್ರೀ, ನೀವು ಯಾವ ಊರಿಂದ ಬರ್ತಾ ಇದ್ದೀರಿ? ಉಡುಪಿಯಿಂದ ಬರ್ತಿದೆ. ಉಡುಪಿಯಿಂದ. ಸುಮಂಗಲಕ್ಕ ಹೇಳಿದಾಗೆ ನಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗಿ ನೀವು. ಕರುಣಿಸೋ ಕೃಷ್ಣ ಅಂದರೆ ದೇವರನ್ನು ಯಾವ ರೀತಿಯಲ್ಲೂ ನಾವು ಪೂಜಿಸ್ಬೋದು. ಅಂದರೆ ಭಕ್ತಿ ಹೇಳಿದರೆ ಬರೀ ಅತ್ತುಕೊಂಡು ಭಕ್ತಿ ಮಾಡುವಂಥದ್ದಲ್ಲ, ಅದು ಯಾವುದೋ ಒಂದು ರೀತಿಯ ಒಂದು ಪೂಜೆಯಿಂದ ಭಕ್ತಿಯಲ್ಲ, ಪ್ರೀತಿಯ ಭಕ್ತಿಯಿಂದ ಕರೀತಾರೆ ದೇವರನ್ನು. ಕಷ್ಟ ಬಂದಾಗ ಇದೆ ಕರುಣೆ ರಸವನ್ನು ನಾವು ಉಪಯೋಗಿಸ್ತೇವೆ, ಕಾಡ್ತೇವೆ, ಬೇಡ್ತೇವೆ ದೇವರನ್ನು. ಬೇರೆ ಬೇರೆ ರೀತಿಯಲ್ಲಿ ನಾವು ನವರಸಗಳ ಮುಖೇನ ನಾವು ಭಕ್ತಿ ಮಾಡ್ತೇವೆ. ಕೃಷ್ಣನನ್ನು ನೀವು ಸ್ವತಃ ನೀವು ಅನುಭವದಿಂದ ನೀವು ಕರೆದ್ರಿ ಅಂತ ನನಗೆ ಅನಿಸಿತು. ಬಹಳ ಖುಷಿಯಾಯಿತು. ಹೀಗೆ ಮುಂದಕ್ಕೆ ನಿಮ್ಮ ಪರ್ಫಾರ್ಮ್ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ, ಹಾಗೆ ಇನ್ನಷ್ಟು ನೀವು ಇಂಪ್ರೂವೈಸ್ ಮಾಡಿಕೊಂಡು ಹೋಗಿ. ಇವತ್ತಿನ ಮಟ್ಟಿಗೆ ನನ್ನದು ಕೂಡ ಬಹಳ ಚೆನ್ನಾಗಿತ್ತು ಅಂತೇಳಿ ನನ್ನ ಕಡೆಯಿಂದ ನಿಮಗೆ ಕಮೆಂಟ್. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ರೋಹಿಣಿ ಮ್ಯಾಮ್. ಪ್ರಮೋದ್ ಸರ್. ನಮಸ್ತೆ ಸರ್. ಅದ್ಭುತ ಕಲಾವಿದರು ಕೂಡ ಆ ಸಾಲಿಗೆ ಸೇರಿಸಿ ತುಂಬ ಚೆನ್ನಾಗಿದೆ. ಕೊನೆಗೆ ಆ ವಿಠಲ ಆ ಒಂದು ಸಾಲಿನಲ್ಲಿ ಈ ಕಥೆಯನ್ನು ತೋರಿಸಿಕೊಟ್ಟೆ. ಅದು ತುಂಬ ಚೆನ್ನಾಗಿತ್ತು. ಅದ್ಭುತವಾಗಿ ಕೊನೆಯ ಸಾಲು ಪ್ರೆಸೆಂಟೇಷನ್ ಆಗಿತ್ತು. ಶುಭವಾಗಿ ನಿಮಗೆ. ಥ್ಯಾಂಕ್ ಯು ಸರ್. ನಿಮ್ಮ ಇವತ್ತಿನ ಈ ಒಂದು ಪ್ರಸ್ತುತಿಗೆ ನಮ್ಮ 3 ಜಡ್ಜಸ್ಗಳು ತುಂಬ ಇಂಪ್ರೆಸ್ ಆಗಿದ್ದಾರೆ. ಒಳ್ಳೊಳ್ಳೆ ಪಾಸಿಟಿವ್ ಕಮೆಂಟ್ಸ್ ಕೂಡ ನಿಮಗೆ ಸಿಕ್ಕಿದೆ. ಹಾಗೆ ಕಮೆಂಟ್ಸ್ ಹಾಗೇನೆ ಸ್ಕೋರ್ ಕೂಡ ಬರ್ತದಾ ಅಂತ ಈಗ ಕೇಳಿ ನೋಡುವ. ಸುಮಂಗಲ ಮ್ಯಾಮ್ 9.5. ಥ್ಯಾಂಕ್ ಯು ಸೊ ಮಚ್. ಎಸ್, ಕಂಗ್ರ್ಯಾಚುಲೇಷನ್ಸ್. ರೋಹಿಣಿ ಮ್ಯಾಮ್, ನೀವು ಕೊಡ್ತಾ ಇರುವ ಮಾರ್ಕ್ಸ್? ನನ್ನ ಕಡೆಯಿಂದ ಸಹ ಅದೇ ಸಹ 9.5 ಪಾಯಿಂಟ್ಸ್. ಸೊ ಪ್ರಮೋದ್ ಸರ್. ಧನ್ಯಶ್ರೀ, ಎಷ್ಟು ಬೇಕು ಅಂಕಗಳು? ಎಷ್ಟು ಬೇಕು ನಿಮಗೆ ಕೊಡ್ಬೇಕನ್ನೋಷ್ಟು? ನೀವೆಷ್ಟು ಕೊಡ್ತೀರೋ ಅಷ್ಟು ಅವರು ಎಲ್ಲವನ್ನು ಕೊಟ್ಟು 9, 10 ಪಾಯಿಂಟ್ಸ್ ನಿಮಗೆ Thank you so ಫುಲ್ much, 10 sir. ಪಾಯಿಂಟ್ಸ್ ಸಿಗ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್. ಸೊ ಕ್ಲಿಯರ್ ಆಗಿ ಕ್ಲೀನ್ ಆಗಿ ನಿಮ್ಮ ಈ ಪರ್ಫಾರ್ಮೆನ್ಸ್ ಇಂದ ನಮ್ಮ ಜಡ್ಜಸ್ ಅನ್ನ ಇಂಪ್ರೆಸ್ ಮಾಡಿಬಿಟ್ಟಿದ್ದೀರಿ. ಅವರಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿ ಒಳ್ಳೊಳ್ಳೆ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಎಷ್ಟು ಖುಷಿ ಆಗ್ತಿದೆ, ಹೇಗೆ ಅನ್ನಿಸ್ತಿದೆ? ತುಂಬ ಖುಷಿ ಆಗ್ತಾ ಉಂಟು. ನಾನು ತುಂಬ ಪ್ರಾಕ್ಟೀಸ್ ಮಾಡಿದ್ದೆ. ಅಂದರೆ ಲೈಕ್ ವಿ ಡ್ಯಾನ್ಸಸ್ ಡೋಂಟ್ ಎಕ್ಸ್ಪೆಕ್ಟ್ ಮಚ್ ಬಿಕಾಸ್ ಆನ್ ಸ್ಟೇಜ್ ಸಮಥಿಂಗ್ ಎಲ್ಸ್ ಆಲ್ಸೋ ಕ್ಯಾನ್ ಹ್ಯಾಪನ್. ಬಟ್ ಬೈ ಗಾಡ್ಸ್ ಗ್ರೇಸ್ ಎವ್ರಿಥಿಂಗ್ ವೆಂಟ್ ವೆಲ್. ಗ್ರೇಟ್ಫುಲ್ ಫಾರ್ ಎವ್ರಿವನ್. ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್. ಅವ್ರು ಹೇಳಿದ ಹಾಗೆ ಡಾನ್ಸರ್ಸ್ ಯಾವಾಗ ಸಹ ಹೆಚ್ಚು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಕಳೆದ ಸಂಚಿಕೆಗಳಿಂದ ಸಹ ನಾವು ನೋಡ್ಕೊಂಡು ಬಂದಿದ್ದೇವೆ. ಕೆಲವರಿಗೆ ನಾವೇ ಕೇಳಿದ್ರು, ಅಂದರೆ ಮ್ಯಾಮೇ ಕೇಳಿದ್ರು ಎಷ್ಟು ಪಾಯಿಂಟ್ಸ್ ಬೇಕು ಕೊಡ್ತೇವೆ. ಸೊ ಯಾರು ಸಹ ಒಬ್ಬರು 10 ಬೇಕು ಫುಲ್ ಬೇಕು ಅಂತ ಕೇಳಲಿಲ್ಲ. ಸೊ ಈ ಭರತನಾಟ್ಯಂ ಅನ್ನೋದು ನಮಗೆ ಅದನ್ನು ಸಹ ತುಂಬ ಕಲಿಸ್ತದೆ. ನಮಗೆ ಎಂಡ್ ಪಾಯಿಂಟ್ ಏನಿದೆ ಅಥವಾ ಇದರಿಂದ ಏನು ಸಿಗ್ತದೆ ಅನ್ನೋದಕ್ಕಿಂತ ಜಾಸ್ತಿ ಆ ಪ್ರೊಸೆಸ್ಸನ್ನು ನಾವು ಎಂಜಾಯ್ ಮಾಡ್ತೇವೆ. ಸೊ ಇಲ್ಲಿ ನಿಂತು ಆ 5 ನಿಮಿಷ ನಿಮ್ಮನ್ನು ನೀವು ಕಳ್ಕೊಂಡು ಖುಷಿಯಲ್ಲಿ ಪರ್ಫಾರ್ಮ್ ಮಾಡಿದ್ದೀರಿ. ಹಾಗೆ ಅವ್ರು ಹೇಳಿದಾಗೆ ಹಾರ್ಡ್ ವರ್ಕ್ ಪೇಸ್ ಆಫ್, ಕಷ್ಟಪಟ್ಟಿದ್ದೇನೆ ಅಂತ ಸಹ ಹೇಳಿದರು. ಸೊ ನಿಮಗೆ ಅದಕ್ಕೆ ಒಳ್ಳೆಯ ಪಾಯಿಂಟ್ಸನ್ನೇ ಜಡ್ಜಸ್ ಕೊಟ್ಟಿದ್ದಾರೆ. ಆದರೆ ಇಲ್ಲಿಗೆ ಇದು ಮುಗಿಲಿಲ್ಲ. ಈಗ ಎಕ್ಸ್ಪೆಕ್ಟೇಷನ್ ಇನ್ನೊಂದು ಸ್ಟೆಪ್ ಮೇಲೆ ಹೋಗಿದೆ. ಸೊ ಈಗ ಎಷ್ಟು ಸಲ ಪ್ರಾಕ್ಟೀಸ್ ಮಾಡಿದ್ರು ಅದಕ್ಕಿಂತ ಡಬಲ್ ನೀವು ಪ್ರಾಕ್ಟೀಸ್ ಮಾಡಿ ಬರಬೇಕಾಗ್ತದೆ. ಸೊ ಮುಂದಿನ ಸಂಚಿಕೆಗಳಲ್ಲಿ ನೀವು ಏನು ಪರ್ಫಾರ್ಮ್ ಮಾಡ್ತೀರಾ, ಹೇಗೆ ಮಾಡ್ತೀರಾ ಅಂತ ನೋಡಲಿಕ್ಕೆ ನಾವೆಲ್ಲರೂ ಆಲ್ರೆಡಿ ಈಗಲಿಂದಲೇ ಕಾಯ್ತಾ ಇದ್ದೇವೆ. ಸೊ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೊ ಮಚ್. ಈಗಷ್ಟೇ ಕೆಲವು ಪ್ರಸ್ತುತಿಗಳನ್ನು ನಾವು ನೋಡಿದ್ವಿ. ಇದರ ಬಗ್ಗೆ ಮಾಹಿತಿಗಳನ್ನು ಕೂಡ ನಮ್ಮ ಜಡ್ಜಸ್ ನಮಗೆ ಕೊಟ್ಟಿದ್ದಾರೆ. ಮುಂದಿನ ಪ್ರಸ್ತುತಿ ಹೇಗಿರಬಹುದು ಅದನ್ನು ನೋಡಬೇಕಾದ್ರೆ ನೀವು ಸ್ವಲ್ಪ ಹೊತ್ತು ಕಾಯಬೇಕು. ಸೊ ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್.
ಪಾರಂಪರಿಕ ಸ್ವಾದವನ್ನೊಳಗೊಂಡ ಎಸ್ಜಿ ಪ್ಯೂರ್ ಮಸಾಲೆಗಳು ಕರಾವಳಿ ಹಾಗೂ ಮಲೆನಾಡಿನ ಸಾಂಬಾರ ಪದಾರ್ಥಗಳಿಂದ ಸಂಪದ್ಭರಿತವಾಗಿದೆ. ಈಗ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಲಭ್ಯ. ವೆಲ್ಕಮ್ ಬ್ಯಾಕ್ ಟು ಡೈಜಿ ವರ್ಲ್ಡ್ ನಟನಂ. ಮುಂದಿನ ಪ್ರಸ್ತುತಿಯನ್ನ ನೋಡೋಣ. ಹಾಗಾಗಿ ಮುಂದಿನ ಕಂಟೆಸ್ಟೆಂಟ್ ಅನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಈ ಸಂಚಿಕೆಯ ಮುಂದಿನ ಪ್ರಸ್ತುತಿಗೆ ಈಗ ನಾವು ಅಣಿಯಾಗಲಿದ್ದೇವೆ. ವೇದಿಕೆ ಮೇಲೆ ಸ್ವಾಗತಿಸಿ ಶ್ರಮಾ ಮೆಲ್ಕಾರಿನಿಂದ. ನಮಸ್ತೆ ಮ್ಯಾಮ್. ನಮಸ್ತೆ ಶ್ರಮಾ, ನಿಮ್ಗೆ ಈ ವೇದಿಕೆಗೆ ಮತ್ತೊಮ್ಮೆ ಸ್ವಾಗತ. ಥ್ಯಾಂಕ್ ಯು. ಇವತ್ತು ಯಾವ ಪ್ರಸ್ತುತಿಯನ್ನ ಮಾಡ್ಲಿಕ್ಕಿದ್ದೀರಾ? ಗೋವರ್ಧನ ಗಿರಿಧಾರ ಅನ್ನುವಂತಹ ಪ್ರಸ್ತುತಿ. ತಾಳ ಆದಿತಾಳ, ರಾಗ ದರ್ಬಾರಿ ಕನ್ನಡ ರಾಗ, ರಚನೆ ಶ್ರೀನಾರಾಯಣ ತೀರ್ಥ. ಓಕೆ, ನಿಮ್ಮ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೇವೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಗೋವರ್ಧನ ಗಿರಿಧಾರ, ಗೋವರ್ಧನ ಗಿರಿಧಾರ, ಗೋವರ್ಧನ ಗಿರಿಧಾರ, ಗೋವಿಂದ ಗೋಕುಲ ಪಾಲಕ ಪರಮಾನಂದ, ಗೋವರ್ಧನ ಗಿರಿಧಾರ, ಗೋವಿಂದ ಗೋಕುಲ ಪಾಲಕ ಪರಮಾನಂದ, ಗೋವರ್ಧನ ಗಿರಿಧಾರ, ಗೋವಿಂದ ಸುರರಿಪು ಪಾದಪ ಬೃಂದ, ಪಾಡಿತ ಸುರರಿಪು
पादप बृन्द पावन चरित परमृत कंद पाडित सूररिपु पादप बृन्द पावन चरित परमृत कंद नाट्य रसोत्कट नानाभरण नाट्य रसोत्कट नानाभरण नाट्य रसोत्कट नानाभरण नारायण तीर्थार्चित चरण नारायण तीर्थार्चित चरण नारायण तीर्थार्चित चरण गोवर्धन गिरिधार गोविंद गोकुल पालक परमानंद गोवर्धन गिरिधार गोविंद गोविंद ಮನಸ್ಸಿಗೆ ಬಹಳ ಮುದ ನೀಡುವ ಒಂದು ಪರ್ಫಾರ್ಮೆನ್ಸ್ ಅನ್ನ ನೀವು ಕೊಟ್ಟಿದ್ದೀರಿ ಇಲ್ಲೀಗ. ಅದರ ಬಗ್ಗೆ ಹೆಚ್ಚಿನ ಸಜೆಷನ್ಸ್ ಅಥವಾ ಒಪಿನಿಯನ್ ಅಥವಾ ಎಕ್ಸ್ಪೀರಿಯನ್ಸ್ ನಮ್ಮ ಜಡ್ಜಸ್ ಹತ್ರ ಕೇಳಿ ತಿಳ್ಕೊಳ್ಳುವ. ಪ್ರಮೋದ್ ಸರ್, ಹೇಗಿತ್ತು ಶ್ರಮಾ ಅವರ ಈ ಪ್ರಸ್ತುತಿ? ಶ್ರಮ, ನಮಸ್ತೆ. ನಮಸ್ತೆ ಸರ್. ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್, ಅಂಗಶುದ್ಧಿ ಎಲ್ಲ ಚೆನ್ನಾಗಿದೆ. ಗೊತ್ತಾ ಬಗ್ಗೆ ಆಗಲಿ ನನಗೆ ಓದಿಸಿದೆ ಅದೆಲ್ಲ ಚೆನ್ನಾಗಿ ಇದು ಮಾಡಿ ಚೆನ್ನಾಗಿ ನಿಭಾಯಿಸಿದೆ ಕೂಡ. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ರೋಹಿಣಿ ಮ್ಯಾಮ್, ಈ ಹಾಡಿನ ಪ್ರಸ್ತುತಿ ದೇವರ ನಾಮವ ಅಥವಾ ಯಾವ ಇದನ್ನು ಆಯ್ದುಕೊಂಡ್ರಿ? ದೇವರ ನಾಮ. ಗೋವರ್ಧನ ಗಿರಿಧಾರ ಕೃತಿಗೆ ಬರ್ತದೆ. ಸಂಸ್ಕೃತ ಭಾಷೆಯಲ್ಲಿ ಒಂದು ಆಯ್ಕೆಯ ಬಗ್ಗೆ ನೋಡಿಕೊಂಡು ಅದೇ ಅಂಗಶುದ್ಧತೆ ಚೆನ್ನಾಗಿತ್ತು. ಇದನ್ನು ಯಾರೋ ಮುಖೇನ ನೀವು ಪ್ರಾಕ್ಟೀಸ್ ಮಾಡಿಕೊಂಡಿದ್ದಾರೆ? ಗುರು ಮುಖೇನ ಅಥವಾ ನೀವೇ ಸ್ವಯಂ ಕಲಿತುಕೊಂಡಿದ್ದೀರಿ? ನಾನು ಕಲ್ತುಕೊಂಡಿದ್ದೆ, ಮ್ಯಾಮ್ ಹತ್ರ ಹೇಳುವಾಗ ಸ್ವಲ್ಪ ತಿದ್ದುಪಡಿ ಮಾಡಿದ್ರು ಮ್ಯಾಮ್. ಯಾವ ಒಂದು ನಮಗೆ ಇಲ್ಲಿ ಏನು ಟಾಸ್ಕ್ ಕೊಟ್ಟಿರ್ತಾರೆ ಅದರ ಕಡೆ ಒಂದು ಗಮನ ಕೊಡಬೇಕು ಅಂತ. ಅಂಗಶುದ್ಧತೆ ಎಲ್ಲ ಚೆನ್ನಾಗಿತ್ತು. ದೇವರ ನಾಮ ಅಂತ ಹೇಳುವಾಗ ಕೆಲವು ಕ್ವಾಲಿಟಿಗಳನ್ನು ತಗೊಂಡು ಬರಬೇಕು ಅಂತ ಅನಿಸಿತ್ತು. ಮುಂದಿನ ಬಾರಿಗೆ ತುಂಬ ನಿರೀಕ್ಷೆಯಾಗಿರ್ತೇವೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ರೋಹಿಣಿ ಮ್ಯಾಮ್ ನಿಮಗೆ. ಮುಂದೆ ಸುಮಂಗಲಾ ಮ್ಯಾಮ್. ನಮಸ್ತೆ ಶ್ರಮಾ. ನಮಸ್ತೆ ಮ್ಯಾಮ್. ಶ್ರಮ ಪಟ್ಟು ಅಭ್ಯಾಸ ಮಾಡಿದ್ದು ಅಂದರೆ ಅಡವಿನ ಸಾಧನೆ ನಿಮ್ಮ ಅಭಿನಯದ ಮೂಲಕ ಅಂಗಶುದ್ಧಿಯೊಂದಿಗೆ ವ್ಯಕ್ತವಾದದನ್ನ ಗಮನಿಸಿದ್ದೇನೆ. ತುಂಬ ನೀಟ್ ಪ್ರೆಸೆಂಟೇಷನ್ ಅಂತ ಹೇಳಿದರೆ ತಪ್ಪಲ್ಲ. ಆದರೆ ಎಲ್ಲಕ್ಕಿಂತ ಮುಖ್ಯ ನಾನು ತಿಳಿದ ಮಟ್ಟಿಗೆ ನಟನಂ ಅನ್ನುವುದು ಒಂದು ಭರತನಾಟ್ಯ ಕಲಿತವರಿಗಾಗಿ ಇರುವಂತಹ ಭರತನಾಟ್ಯ ಸ್ಪರ್ಧೆ. ಹಾಗಾಗಿ ವಾಚಿಕ ಅಂತ ಹೇಳುವಾಗ ನೀವು ಬಳಸುವಂತಹ ಸಾಹಿತ್ಯ ಅದು ಫ್ಯೂಷನ್ ಮ್ಯೂಸಿಕ್ ಆಗಿದ್ರೆ ಅದನ್ನು ಸ್ವಲ್ಪ ಒಪ್ಕೊಳ್ಳಿಕ್ಕೆ ಕಷ್ಟ ಆಗ್ಬೋದೇನೋ ಅಂತ ನನ್ನ ಅಭಿಪ್ರಾಯ. ಉಳಿದ ಜಡ್ಜಸ್ ಕೂಡ ಸಹಮತ ವ್ಯಕ್ತಪಡಿಸಬಹುದು ಅಂತ ಅಂದ್ಕೊಳ್ತೇನೆ. ಯಾಕೆಂತ ಹೇಳಿದರೆ ನಮ್ಮ ಈ ಭರತನಾಟ್ಯಕ್ಕೆ ಹಿಮ್ಮೇಳವಾಗಿ ನಾವೇನನ್ನು ಬಳಸ್ತೇವೆ ಹೇಳಿದರೆ ನಟುವಾಂಗಂ, ಮೃದಂಗಂ, ಫ್ಲೂಟ್, ವಾಯ್ಲಿನ್, ವೀಣೆ ಇಂಥದ್ದನ್ನು ಬಳಸ್ತೇವೆ. ಆದರೆ ಇಲ್ಲಿ ವೆಸ್ಟರ್ನೈಸ್ಡ್ ಮ್ಯೂಸಿಕ್ಗೆ ನಮಗೆ ಕ್ಯಾಸಿಯೋ ತುಂಬ ಜೋರಾಗಿ, ಡ್ರಮ್ಸ್ ಇನ್ ವೆಸ್ಟರ್ನ್ ಸ್ಟೈಲ್ ಕೇಳುವಾಗ ಇದೊಂದು ದೇವರ ನಾಮ ಅಂತ ಹೇಳುವಾಗ ಆ ಭಕ್ತಿಯ ತೀವ್ರತೆ ಸಿಗುವುದಿಲ್ಲ ಅಂತ ನನ್ನ ಅಭಿಪ್ರಾಯ. ಮಾತ್ರ ಅಲ್ಲ, ರೋಹಿಣಿ ಅವರು ಹೇಳಿದ ಹಾಗೆ ಇದು ನಾವು ದಾಸರ ಪದ ಅಂತ ಕನ್ಸಿಡರ್ ಮಾಡುವಾಗ ದಾಸರ ಪದಗಳು ಸಾಮಾನ್ಯವಾಗಿ ಕನ್ನಡ ಭಾಷೆಯಲ್ಲಿ ಇರುವಂಥವುಗಳು, ದೇವರ ನಾಮಗಳು ಕನ್ನಡ ಭಾಷೆಯಲ್ಲಿ ಸಾಮಾನ್ಯವಾಗಿ ಇರುವಂಥವುಗಳು ಅಂತ
ನಮ್ಮ ಕರ್ನಾಟಕದಲ್ಲಂತೂ ಇದೇ ಒಪ್ಪಿತ. ಹಾಗೆ ಅಂತ ಹೇಳಿ ಪದ ಅಂತ ಹೇಳಿ ಅದನ್ನು ಕರೀತಾರೆ, ಪದಗಳು ಅಂತ ಹೇಳುವಂಥದ್ದನ್ನು ಕರೀತಾರೆ. ಹಾಗಾಗಿ ನೀವು ಪ್ರಸ್ತುತಪಡಿಸಿದ್ದು ಕೃತಿಯ ಅಂಡರಲ್ಲಿ ಬರುವಂಥದ್ದು ಅಥವಾ ಪದಗಳಲ್ಲಿ ಭಕ್ತಿ ಪದದ ಅಂಡರಲ್ಲಿ ಬರುವಂಥದ್ದು ಅಂತ ನನಗೆ ಅನಿಸಿದೆ. ಮತ್ತೆ ಪ್ರಸ್ತುತಿಯ ಬಗ್ಗೆ ನಾನಷ್ಟೇ ಹೇಳಿದ್ದೇನೆ. ಇನ್ನೊಂದು, ಸಾಹಿತ್ಯಕ್ಕೆ ಅನುಗುಣವಾದ ಹಸ್ತಗಳ ಬಳಕೆ ಕೆಲವು ಕಡೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಉದಾಹರಣೆಗೆ ಪಾಹಿ ಅಸುರ ರಿಪು ಬಾಲಮುಕುಂದ ಹೇಳುವುದೆಲ್ಲ ಸ್ವಲ್ಪ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು. ಆದರೆ ನಿಮ್ಮಲ್ಲಿ ನಿಜವಾಗಿ ಒಳ್ಳೆಯ ಸಾಮರ್ಥ್ಯ ಇದೆ ಅನ್ನೋದನ್ನು ನಿಮ್ಮ ಆ ಮೂಮೆಂಟ್ಸ್, ಎಕ್ಸ್ಪ್ರೆಷನ್ಸ್, ತುಂಬ ಸಟಲ್ ಎಕ್ಸ್ಪ್ರೆಷನ್ಸ್ ಅನ್ನು ಕೊಡ್ತೀರಾ. ನಿಮ್ಮಲ್ಲಿ ಶ್ರಮ ಇದೆ ಅನ್ನೋದು ಖಂಡಿತ ಅರಿವಾಗಿದೆ. ಮುಂದಿನ ಸಲಕ್ಕಾಗುವಾಗ ಏನು ಟಾಪಿಕ್ ಕೊಡ್ತಾರೋ ಅದಕ್ಕೆ ನಮ್ಮ ಭರತನಾಟ್ಯದ ಹಿನ್ನೆಲೆ ಸಂಗೀತವನ್ನೇ ಬಳಸ್ಕೊಳ್ಳಿ ಅನ್ನುವಂಥ ಒಂದು ಅಭಿಪ್ರಾಯ ನನ್ನದಾಗಿತ್ತು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಜಡ್ಜಸ್. ನಿಮ್ಮ ಪ್ರದರ್ಶನದ ಬಗ್ಗೆ ಅವರ ಒಪಿನಿಯನ್, ಅವರ ಸಜೆಷನ್ಸನ್ನು ಅವರು ಕೊಟ್ಟಿದ್ದಾರೆ. ಈ ಒಂದು ಕಾಂಪಿಟೇಷನ್ನೇ ಒಂದು ವಿಶಿಷ್ಟವಾದಂಥದ್ದು. ಯಾಕೆಂದರೆ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಭರತನಾಟ್ಯಂ ರಿಯಾಲಿಟಿ ಶೋ ಇದು. ಇದಕ್ಕೆ ರಾಜ್ಯಾದ್ಯಂತ ಬೇರೆ ಬೇರೆ ಕಡೆಗಳಿಂದ ಪಾರ್ಟಿಸಿಪೆಂಟ್ಸ್ ಬಂದಿದ್ದಾರೆ, ನಿಮ್ಮ ಜೊತೆ ಕಾಂಪೀಟ್ ಮಾಡ್ತಿದ್ದಾರೆ. ಮತ್ತು ಒಂದು ಸ್ಪರ್ಧೆ ಅಂತ ಹೇಳಿದ ಮೇಲೆ ರೂಲ್ಸ್ಗಳು ಇದ್ದೇ ಇರ್ತದೆ ಆ್ಯಂಡ್ ನಾವು ಅದಕ್ಕೆ ಸರಿಯಾಗಿ ಅದನ್ನು ಅನುಸರಿಸಲೇಬೇಕಾಗ್ತದೆ. ಹಾಗಾಗಿ ಇಲ್ಲಿ ಜಡ್ಜಸ್ ನಿಮ್ಮ ನೃತ್ಯದ ಬಗ್ಗೆ ಅಥವಾ ನೀವು ಪಟ್ಟಿರುವ ಶ್ರಮದ ಬಗ್ಗೆ ಖಂಡಿತ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾದಂತಹ ರೂಲ್ಸ್ಗಳನ್ನು ಮತ್ತೊಮ್ಮೆ ನಮಗೆ ಜಡ್ಜಸ್ ನೆನಪಿಸಿದ್ದಾರೆ. ಅದನ್ನು ನೆನಪಿನಲ್ಲಿಟ್ಕೊಂಡು ಮುಂದಿನ ಸಾರಿ ಅದನ್ನು ತಿದ್ದಿಕೊಂಡು ಈ ವೇದಿಕೆ ಮೇಲೆ ವಾಪಸ್ ಒಳ್ಳೆಯ ಪರ್ಫಾರ್ಮೆನ್ಸ್ ಜೊತೆ ಬರುವುದು. ಎಸ್, ಆಲ್ ದ ವೆರಿ ಬೆಸ್ಟ್. ಸೊ ನಿಮ್ಮ ಈ ಪ್ರಸ್ತುತಿಗೆ ಜಡ್ಜಸ್ ಕಮೆಂಟ್ಸ್ ಕೊಟ್ಟಿದ್ದಾರೆ. ಅವರು ಮಾರ್ಕ್ಸ್ ಎಷ್ಟು ಕೊಡ್ತಾರೆ ಅಂತ ಅವರ ಹತ್ರ ಕೇಳಿ ನೋಡುವ. ಸುಮಂಗಲ ಮ್ಯಾಮ್, ನಿಮ್ಮ ಮಾರ್ಕ್ಸ್ 6 ಪಾಯಿಂಟ್ಸ್. ರೋಹಿಣಿ ಮ್ಯಾಮ್, ಶ್ರಮಕ್ಕೆ ನೀವು ಕೊಡ್ತಾ ಇರುವಂತಹ ಅಂಕಗಳು? ಥ್ಯಾಂಕ್ ಯು. 7 ಪಾಯಿಂಟ್ಸ್. ಪ್ರಮೋದ್ ಸರ್? ಥ್ಯಾಂಕ್ ಯು ಸರ್. 7 ಪಾಯಿಂಟ್ಸ್. ಸೊ 6, 7 ಮತ್ತು 7 ಉತ್ತಮ ಅಂಕಗಳು ನಿಮಗೆ ಸಿಕ್ಕಿದೆ. ನಿಮಗೆ ಹೇಗೆ ಅನ್ನಿಸ್ತಿದೆ? ಈಗ ಜಡ್ಜಸ್ ತುಂಬ ಮಾತಾಡಿದ್ರು, ನಿಮ್ಮ ಹತ್ರ ವಿಷಯಗಳನ್ನು ಹೇಳಿಕೊಂಡ್ರು. ಸೊ ನಿಮ್ಗೆ ಏನು ಅನ್ನಿಸ್ತಾ ಇದೆ? ನೆಕ್ಸ್ಟ್ ಟೈಮ್ ಬರುವಾಗ ರೂಲ್ಸ್ ಎಲ್ಲ ಫಾಲೋ ಮಾಡಿಕೊಂಡು ಕರೆಕ್ಟ್ ಓಕೆ, ಸೊ ಮುಂದಿನ ಸಲ ಬರುವಾಗ ರೂಲ್ಸ್ ಎಲ್ಲ ಫಾಲೋ ಮಾಡ್ಕೊಂಡು ಇನ್ನೂ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟು ಇನ್ನೂ ಹೆಚ್ಚಿನ ಮಾರ್ಕ್ಸ್ಗಳನ್ನು ಜಡ್ಜಸ್ ಅವರಿಂದ ಪಡೆದುಕೊಳ್ಳುವುದು. ಓಕೆ, ಮತ್ತೊಮ್ಮೆ ನಿಮಗೆ ಮುಂದೆಗೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಕಳೆದ ಹಲವು ಸಂಚಿಕೆಗಳಿಂದ ನಾವು ಬೇರೆ ಬೇರೆ ಪ್ರಸ್ತುತಿಯನ್ನು ನೋಡ್ತಾ ಬರ್ತಾ ಇದ್ದೇವೆ. ಈ ಸುತ್ತಿನ ವಿಶೇಷತೆ ಏನಂದರೆ ಅದು ದೇವರ ನಾಮದ ಪ್ರಸ್ತುತಿ. ಸೊ ಅನೇಕ ಪ್ರಸ್ತುತಿಗಳನ್ನು ನಾವು ನೋಡಿದ್ದೇವೆ. ದೇವರ ನಾಮ ಅಂತ ಆದಾಗ ಹೆಚ್ಚಿನ ಪ್ರಸ್ತುತಿಗಳಲ್ಲಿ ನಾವು ಕೃಷ್ಣನನ್ನು, ವಿಷ್ಣುವಿನ ಅವತಾರವನ್ನು, ಅವರ ಬೇರೆ ಬೇರೆ ಅವತಾರಗಳನ್ನು ನಾವು ನೋಡಿದ್ದೇವೆ. ಏನಿದು ಇದರ ಹಿಂದಿನ ಕತೆ? ಯಾಕೆ ದೇವರ ನಾಮ ಅಂದರೆ ಹೆಚ್ಚಾಗಿ ವಿಷ್ಣು, ಕೃಷ್ಣ ಅಥವಾ ಹೀಗೆ ಬೇರೆ ಬೇರೆ ಅವತಾರಗಳಲ್ಲಿದೆ? ಇದರ ಬಗ್ಗೆ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ನಾನು ನಮ್ಮ ತೀರ್ಪುಗಾರರಲ್ಲಿ ಒಬ್ಬರಾದ ವಿದುಷಿ ಶ್ರೀಮತಿ ಸುಮಂಗಲ ರತ್ನಾಕರ್ ಮ್ಯಾಮ್ ಅವರ ಹತ್ರ ಕೇಳ್ತಾ ಇದ್ದೇನೆ. ಅದನ್ನು ತಿಳಿ ಹೇಳಲಿಕ್ಕೆ ವೇದಿಕೆ ಮೇಲೆ ಬರಬೇಕು ಅಂತ ಆಹ್ವಾನಿಸ್ಕೊಳ್ತಾ ಇದ್ದೇನೆ. ಒಳ್ಳೆಯ ಪ್ರಶ್ನೆಯನ್ನ ಕೇಳಿದ್ದೀರಿ ಶ್ವೇತಾ. ಹರಿದಾಸರು ಬರೆದ ಭಕ್ತಿಗೀತೆಗಳನ್ನು ದೇವರ ನಾಮಗಳು ಅಂತಲೇ ಕರೀತಾರೆ. ಹಾಗಾಗಿ ದೇವರ ನಾಮಗಳನ್ನು ಬರೆಯುವವರು ಯಾರು ಕೇಳಿದರೆ ಹರಿದಾಸರು. ಉತ್ತರ ಅಲ್ಲಿಯೇ ಇದೆ, ಹರಿಯ ದಾಸರು. ಹಾಗಾಗಿ ಹೆಚ್ಚಿನ ದೇವರ ನಾಮಗಳಲ್ಲಿ ಹರಿ ಅಂತ ಹೇಳಿದರೆ ಕೇವಲ ಕೃಷ್ಣ ಅಲ್ಲ, ವಿಷ್ಣುವಿನ ವಿವಿಧ ರೂಪಗಳ, ನರಸಿಂಹನದ್ದಿರಬಹುದು, ವೆಂಕಟರಮಣನದ್ದಿರಬಹುದು, ಬೇರೆ ಬೇರೆ ದೇವರ ರೂಪಗಳನ್ನು, ಬಾಲಮುಕುಂದ ಬಾಲಕೃಷ್ಣ ಇರಬಹುದು, ಯುವ ಕೃಷ್ಣ ಇರಬಹುದು, ವಿಷ್ಣುವಿನ ಬೇರೆ ಬೇರೆ ರೂಪಗಳನ್ನು ಹೊಗಳಿದ್ದಾರೆ, ಕೊಂಡಾಡಿದ್ದಾರೆ. ಅದರಿಂದಲೇ ಆನಂದವನ್ನು ಪಡೆದಿದ್ದಾರೆ. ಮುಖ್ಯವಾಗಿ ಈ ದಾಸರ ಪದಗಳು 12ನೇ ಶತಮಾನಕ್ಕೆ ಮೊದಲೇ ಆರಂಭ ಆಗಿದೆ. ಅಂದರೆ ಮಧ್ವಾಚಾರ್ಯರ ಗುರುಗಳು, ಅವರಿಂದ ಈ ಪರಂಪರೆ ಆರಂಭ ಆಗಿದೆ. ಮತ್ತು ನೀವು ಗಮನಿಸಬಹುದು, ಪ್ರಸಿದ್ಧರಾದಂತಹ ಪುರಂದರದಾಸರಾಗಲಿ, ಕನಕದಾಸರಾಗಲಿ, ಅವರೆಲ್ಲ ಮತ ಅನುಯಾಯಿಗಳು. ಅಂದರೆ ನಮ್ಮ ಈ ಕಾವ್ಯ ಪರಂಪರೆಯಲ್ಲಿ ಒಂದೊಂದು ಶತಮಾನಕ್ಕೆ ಆಗುವಾಗ ಒಂದೊಂದು ಹೊಸ ಪರಂಪರೆ ರೂಪಿತಗೊಳ್ತಾ ಬಂತು. ಸುಮಾರು 10ರಿಂದ 11, 12ನೇ ಶತಮಾನದವರೆಗೆ ಯಾವ ಅರಸರು ಆಳಿದ್ರು, ಆ ಕಾಲದಲ್ಲಿ ಆಳ್ತಿದ್ದಂತಹ ಅರಸರೆಲ್ಲ ಜೈನ ಮತಾನುಯಾಯಿಗಳು. ಹೀಗಾಗಿ ಪಂಪ, ರನ್ನ, ಪೊನ್ನ ಇವರ ಸಾಹಿತ್ಯಗಳನ್ನು ನೀವು ಹೆಚ್ಚು ನೋಡ್ತೀರಿ.
ಆ ಬಳಿಕ ಬಂದಂಥದ್ದು 12ನೇ ಶತಮಾನದ ನಂತರ ಬಂದಂತಹದ್ದು ವಚನ ಪರಂಪರೆ. ವೀರಶೈವ ಅನ್ನುವಂತಹ ಮತವನ್ನೇ ಸ್ಥಾಪಿಸಿದ್ರು. ಹೀಗಾಗಿ ನೀವು ಅಲ್ಲಿ ಶಿವನ ಆರಾಧನೆಯನ್ನು ಹೆಚ್ಚು ನೋಡ್ತೀರಿ. ಅದಾದ ಬಳಿಕ 14ನೇ ಶತಮಾನ ಆಗುವಾಗ ಹೆಚ್ಚಾಗಿ ವ್ಯಾಪಿಸಿಕೊಂಡದ್ದು ಈ ಮಧ್ವ ಮತ. ಹಾಗಾಗಿ ಹರಿಯ ನಾಮ ಸ್ಮರಣೆಯನ್ನ ಸುಲಭವಾಗಿ ಹೇಗೆ ಪಡೆಯುವ ಹಾದಿ ಅಂತ ಹೇಳುವಾಗ ಈ ಸರಳ ಕನ್ನಡದ ದಾಸರ ಪದಗಳನ್ನು ಈ ದಾಸರು ಹೇಳ್ತಾ ಹೋದ್ರು. ಮುಂದೆ ಅದನ್ನು ಕೇಳಿದವರು ಅನುಯಾಯಿಗಳು ಬರೀತಾ ನಮ್ಮ ಕಾಲಕ್ಕಾಗುವಾಗ ದಾಸರ ಪದಗಳ ಸಾವಿರಾರು ಸಾಹಿತ್ಯಗಳು ಉಳಿದಿವೆ. ನಾನು ಕೇಳಿ ತಿಳಿದ ಮಟ್ಟಿಗೆ 1-2 ಸಾವಿರ ಅಲ್ಲ, 8-10 ಸಾವಿರ ಸಾಹಿತ್ಯಗಳನ್ನು ಅವರು ಹೇಳ್ತಾ ಇದ್ರಂತೆ. ಅವರಲ್ಲಿ ಕವಿತ್ವ ಎಷ್ಟಿತ್ತು ಅಂತ ಹೇಳಿದರೆ, ಒಂದು ಯಾರಾದರೂ ಊಟಕ್ಕೆ ಬಂದರು, ಬರ್ತಾ ಇದ್ರು, ಊಟಕ್ಕೆ ಬಂದೆವು ನಾವು, ನಿಮ್ಮ ಆಟ ಪಾಠವ ಬಿಟ್ಟೊಂದಡುಗೆ ಮಾಡಮ್ಮ ಅನ್ನುವಂತಹ ಸಾಹಿತ್ಯದ ಕೊನೆಗೆ ಹರಿಯ ಸ್ಮರಣೆ. ಇನ್ನು ಉದಾಸೀನ ಮಾಡಬೇಡಿ, ದೇವರ ಧ್ಯಾನ ಮಾಡಲಿಕ್ಕೆ ಕಷ್ಟ ಏನಿಲ್ಲ. ವೇದ ಪಾಠವನ್ನು ಮಾಡುವುದು ವೇದ ಅಧ್ಯಯನವನ್ನು ಮಾಡಿ ಕಠಿಣತಮ ಶ್ಲೋಕಗಳನ್ನು ಹೇಳುವುದು ಕಷ್ಟ. ಆದರೆ ಹರಿ ಅಂತ ಹೇಳಿದ್ರೆ ಸಾಕು, ಎಲ್ಲ ಕಷ್ಟಗಳು ದೂರ ಆಗ್ತದೆ. ಇದೆಲ್ಲ ನಂಬಿಕೆಯ ನೆಲೆಯ ಆಧಾರದಲ್ಲಿ ಹುಟ್ಟಿಕೊಂಡದ್ದು ಮತ್ತು ಅದು ಸತ್ಯ ಕೂಡ. ಅದಕ್ಕೆ ನಮಗೆ ಕನಕದಾಸನ ಉದಾಹರಣೆಯೇ ಸಿಗ್ತದೆ. ಬಾಳೆಹಣ್ಣನ್ನು ಕೊಟ್ಟು ಗುರುಗಳು ಹೇಳ್ತಾರಂತೆ, ಎಲ್ಲಿ ದೇವರಲ್ಲ ಎಲ್ಲಿ ಯಾರು ನೋಡುವುದಿಲ್ಲ ಅಂತಹ ಸ್ಥಳದಲ್ಲಿ ಅದನ್ನು ನೀನು ತಿನ್ನು ಅಂತ. ಆದರೆ ಅವರಿಗೆ ಹೋದಲ್ಲೆಲ್ಲ ಹರಿ ಕಾಣ್ತಾನೆ. ಹರಿ ಅಂದರೆ ಕೃಷ್ಣ ರೂಪದಲ್ಲಿ ಕಾಣ್ತಾನೆ. ನಾವು ಯಾವ ದೇವರನ್ನು ಹೆಚ್ಚು ನಂಬುತ್ತೇವೋ ನಮ್ಮ ಕಣ್ಣ ಮುಂದೆ ಅದೇ ದೇವರ ರೂಪ. ನಮ್ಮ ಕಷ್ಟ ಬರುವಾಗ ನಾವು ಅದೇ ದೇವರನ್ನು ಕಣ್ಣು ಮುಚ್ಚಿ ಧ್ಯಾನ ಮಾಡ್ತೇವೆ. ತಿರುಪತಿ ತಿಮ್ಮಪ್ಪನನ್ನು ಧ್ಯಾನ ಮಾಡುವವರು ಹೇ ವೆಂಕಟರಮಣ ಅಥವಾ ಗೋವಿಂದ ಅಂತ ಕರೆದು ಬಿಡ್ತಾರೆ. ಉಡುಪಿ ಕೃಷ್ಣನನ್ನು ಧ್ಯಾನ ಮಾಡುವವರು ಕೃಷ್ಣ ಅಂತ ಕರೆದು ಬಿಡ್ತಾರೆ. ಹಾಗಾಗಿ ಆ ಕಾಲದಲ್ಲಿ ಅವರು ನಂಬಿಕೊಂಡಂತಹ ಒಂದು ಮತ ಯಾವುದು ಅಂತ ಕೇಳಿದರೆ ಅದು ಮಧ್ವ ಮತ, ಅದು ಹರಿ ಮತ. ಹಾಗಾಗಿ ಹರಿ ನಾಮಸ್ಮರಣೆಗಳನ್ನೇ ನಾವು ಕಾಣ್ತಾ ಇದ್ದೇವೆ. ಮಲಗಿದ್ದು ಮೈ ಮುರಿದು ಏಳುತ್ತಲೊಮ್ಮೆ ಕೃಷ್ಣ ಎನಬಾರದೆ. ನೀವು ಹೊತ್ತು ಇಲ್ಲ, ಭಕ್ತಿ ಮಾಡ್ಲಿಕ್ಕೆ ಸಮಯ ಇಲ್ಲ ಹೇಳುವುದಲ್ಲ. ಈ ಕೆಲಸ ಮಾಡ್ತಾ ಇರುವಾಗಲೇ ಕೃಷ್ಣ ಹೇಳಿದರೆ ಸಾಕು, ಕೃಷ್ಣ ಒಲಿತಾನೆ ಅನ್ನುವಂತಹ ಸರಳ ಮಾರ್ಗವನ್ನು ಅವರು ನಮಗೆ ಅವರ ಸಾಹಿತ್ಯದ ಮೂಲಕ ಕೊಡ್ತಾ ಹೋಗ್ತಾರೆ. ನೀವು ದಾಸರ ಪದಗಳನ್ನು ನೋಡಿದರೆ ಎಷ್ಟು ಅದ್ಭುತವಾಗಿದೆ. ವೇದಗಳಲ್ಲಿ ಹೇಳಿರುವ ಸಾರವನ್ನು ಒಂದೊಂದು ಸಾಲಿನಲ್ಲಿ ಹೇಳಿಬಿಡ್ತಾರೆ, ಅಥವಾ ಒಂದು ಪದ್ಯದಲ್ಲಿ. ಹರಿಚಿತ್ತ ಸತ್ಯ, ನರಚಿತ್ತಕ್ಕೆ ಬಂದದು ಲವಲೇಶ ನಡೆಯದು. ಅಂದರೆ ಹರಿ ಏನನ್ನು ಆಲೋಚಿಸ್ತಾನೋ ಅದೇ ನಮ್ಮಲ್ಲಿ ಪ್ರಪಂಚದಲ್ಲಿ ನಡೆದುಕೊಂಡು ಹೋಗುವಂಥದ್ದು. ನಾವು ಆಲೋಚನೆ ಮಾಡ್ತೇವೆ, ನಾನು ಹೀಗೆ ಮಾಡ್ತೇನೆ, ಹಾಗೆ ಮಾಡ್ತೇನೆ, ಇನ್ನೊಬ್ಬರನ್ನು ಬೀಳಿಸ್ತೇನೆ, ಅಸಾಧ್ಯ. ದೇವರ ರಕ್ಷೆ ಅನ್ನುವುದು ಎಲ್ಲರಿಗೂ ಇರ್ತದೆ, ಅದು ಹರಿಚಿತ್ತ. ಎಷ್ಟೋ ಬಾರಿ ಆಗ್ತದೆ ಒಬ್ಬರು ಮುಂದೆ ಹೋಗುವಾಗ ಇನ್ನೊಬ್ರು ಕಾಲು ಎಳೆಯುವಂಥದ್ದು. ಆದರೆ ಹರಿ ಇದ್ದಾಗ ಇವರು ಕಾಲು ಎಳೆದ್ರೆ ಅಲ್ಲಿ ಅವ ಕೈ ಹಿಡಿದು ಇವರನ್ನು ಮತ್ತೂ ಮೇಲೆ ಎತ್ತುತ್ತಾನೆ. ಹಾಗಾಗಿ ಕೆಲವೊಮ್ಮೆ ಇರ್ತದೆ ನಾನು ಇಂಥ ಕೆಲಸವನ್ನು ಮಾಡಬೇಕು ಅಂತ. ಎಷ್ಟೋ ಬಾರಿ ನಾವೇ ಅಂದ್ಕೊಳ್ತೇವೆ ನನಗೆ ಇಂಥ ದೇವಸ್ಥಾನಕ್ಕೆ ಹೋಗಬೇಕು, ಹೋಗುವ ಎಲ್ಲ ಸಿದ್ಧತೆಗಳಾದರೂ ಹೋಗುವುದಕ್ಕಾಗುವುದಿಲ್ಲ. ಕಾರಣ ಹರಿಚಿತ್ತ. ಇನ್ನು ಅನ್ಯಾಯ ಅನಾಚಾರಗಳನ್ನು ಮಾಡಿದರೆ ಏನಾಗ್ತದೆ ಅನ್ನೋದಕ್ಕೆ ಎಷ್ಟೋ ದಾಸರ ಪದಗಳಲ್ಲಿ ಬರುವಂತಹ ಹಿರಣ್ಯಕಶ್ಯಪನ ಕಥೆ ಇರಬಹುದು, ಅಥವಾ ಕಂಸಾದಿಗಳ ಕಥೆ ಇರಬಹುದು. ಕೊನೆಗೇನಾಗ್ತದೆ, ಎಷ್ಟು ಅನಾಚಾರವನ್ನು ಮಾಡ್ತಾರೆ 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 ಮೆರೀತಾರೆ, ಕೊನೆಗೆ ಅದನ್ನು ಆನಂದದಿಂದ ಅನುಭವಿಸ್ಲಿಕ್ಕಾಗುವುದಿಲ್ಲ. ಅವರು ಆ ಜೀವನದ ಅಂತ್ಯವನ್ನು ಕಂಡುಕೊಳ್ತಾರೆ ಅನ್ನುವ ಸತ್ಯವನ್ನು ಕೂಡ ಅಲ್ಲಿ ಹೇಳುತ್ತಾರೆ. ಸತ್ಯಂ ವದ ಧರ್ಮಂ ಚರ, ಇಂತಹ ಮಾತುಗಳೆಲ್ಲ ಈ ದಾಸರ ಪದಗಳಲ್ಲಿ ಸರಳ ಕನ್ನಡದಲ್ಲಿ ಮತ್ತು ಪುರಾಣದ ಕೆಲವು ಉದಾಹರಣೆಗಳೊಂದಿಗೆ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಕಂಡು ಕಂಡು ನೀಯನ್ನ ಕೈ ಬಿಡುವರೇ ಕೃಷ್ಣ, ಇಂಥ ಹಾಡುಗಳಿರಬಹುದು. ಅಥವಾ ಸತ್ಯವಂತರಿಗಿದು ಕಾಲವಲ್ಲ. ನಾವೀಗ ಹೇಳ್ತೇವೆ ಸತ್ಯದಲ್ಲಿದ್ದವನಿಗೆ ಈಗ ಕಾಲವೇ ಅಲ್ಲ ಅಂತ. ಇದು ಈಗ ಹೇಳುವುದಲ್ಲ, 14ನೇ ಶತಮಾನದಲ್ಲಿ ಪುರಂದರದಾಸರೇ ಹೇಳಿದ್ದಾರೆ ಇದು ಸತ್ಯವಂತರಿಗೆ ಕಾಲ ಅಲ್ಲ ಅಂತ. ಕಾಲ ಕೆಟ್ಟಿತು ಅನ್ನೋದನ್ನು ಆಗ್ಲಿಂದೂ ಹೇಳಿಕೊಂಡು ಬರ್ತಾರೆ, ಈಗಲೂ ನಡೀತಾ ಇದೆ. ಅಂದರೆ ಎಷ್ಟೇ ಕಾಲ ಕೆಟ್ಟಿರಲಿ, ಯಾವುದೇ ಇರಲಿ, ಹರಿಯ ಅನುಗ್ರಹ ಇದ್ದರೆ
ಏನು ಆಗಬೇಕು ಅದು ಆಗಿಯೇ ಆಗ್ತದೆ. ಸಜ್ಜನರಿಗೆ ರಕ್ಷಣೆ ಸಿಗ್ತದೆ, ದುರ್ಜನರಿಗೆ ಸಿಗಬೇಕಾದಂತಹ ಅದರ ಪರಿಣಾಮ ಸಿಗ್ತದೆ ಅನ್ನುವಂತಹ ಆಶಯದೊಂದಿಗೆ ಬಹಳ ಸುಲಭವಾಗಿ ಹರಿಯ ಸಾಹಿತ್ಯಗಳನ್ನೇ ಬರೆದಿದ್ದಾರೆ. ಹಾಗೆ ಅಂತ ಹೇಳಿ ಬೇರೆ ದೇವರ ಬಗ್ಗೆ ಉಪೇಕ್ಷೆ ಅಂತ ಅಲ್ಲ. ಗಜವದನ ಬೇಡುವೆ ಗೌರಿತನಯ ಹಾಡನ್ನು ಬರೆದವರು ಪುರಂದರದಾಸರು. ಗಣಪತಿಯ ಬಗ್ಗೆಯೂ ಗೌರವ ಇದೆ ಅವರಿಗೆ. ಈಶ್ವರನ ಬಗ್ಗೆ ಚಂದ್ರಚೂಡ ಶಿವಶಂಕರ ಪಾರ್ವತಿ ಅನ್ನುವುದನ್ನು ಬರೆದಿದ್ದಾರೆ. ಆದರೆ ಅವರು ಹರಿಹರರಲ್ಲಿ ಭೇದ ಇಲ್ಲ ಅನ್ನುವಂತಹ ದೃಷ್ಟಿಯಲ್ಲಿ ಬರೆದು ಕೊನೆಗೆ ಹರಿಯನ್ನೇ ಮಧ್ಯದಲ್ಲಿ ತಂದು ಬಿಡ್ತಾರೆ. ಬಹಳ ಜಾಣ್ಮೆಯಿಂದ ತರ್ತಾರೆ. ಅವರು ನೀವು ಗಣಪತಿಯನ್ನು ಪೂಜೆ ಮಾಡಬೇಡಿ, ಈಶ್ವರನನ್ನು ಪೂಜೆ ಮಾಡಬೇಡಿ, ಹನುಮಂತ ದೇವನಮೋ ಅಲ್ವಾ, ಎಷ್ಟೋ ಹಾಡುಗಳಿವೆ ಬರೆದಿದ್ದಾರೆ. ಅದರ ಜೊತೆಗೆ ಹರಿಯ ವಿಚಾರವನ್ನು ಬರೆದಿದ್ದಾರೆ. ಶ್ರೀರಾಮನ ಕುರಿತಾದ ಅನೇಕ ಸಾಹಿತ್ಯಗಳಿವೆ. ಆದರೆ ದಾಸರ ಪದ ಹೇಳಿದ ತಕ್ಷಣ ನಮಗೆ ಪಕ್ಕನೆ ಮನಸ್ಸಿಗೆ ಹೊಳೆಯುವುದು ಕೃಷ್ಣನ ಪದಗಳು. ಥ್ಯಾಂಕ್ ಯು ಮ್ಯಾಮ್. ಬಹಳ ಎಷ್ಟೋ ಕ್ಲಿಷ್ಟಕರವಾದಂತಹ ವಿಷಯಗಳನ್ನು ಸಂಕ್ಷಿಪ್ತವಾಗಿ ನಮ್ಮೆಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ನೀವು ಹೇಳಿದ್ದೀರಿ. ಹಾಗೆ ಇಂತಹ ವಿಷಯಗಳು ಕೇವಲ ಈ ಒಂದು ಸ್ಪರ್ಧೆಯ ಕಂಟೆಸ್ಟೆಂಟ್ಗಳಿಗೆ ಮಾತ್ರ ಅಲ್ಲ, ನೀವು ಆಗಲೇ ಹೇಳಿದಾಗೆ ಕಷ್ಟ ಯಾರಿಗೆಲ್ಲ ಬರುತ್ತೋ ಅವರೆಲ್ಲರೂ ಕೇಳಲೇಬೇಕಾದಂತಹ ಮಾತುಗಳಿದು. ಹರಿ ಅಂದ ತಕ್ಷಣ ನಮಗೇನು ಕಷ್ಟ ಇದ್ದರೂ ಆ ಹರಿ ಅದನ್ನು ದೂರ ಮಾಡಿಯೇ ಮಾಡ್ತಾನೆ ಅಂತ ತುಂಬ ಚಂದ ಮಾಡಿ ಹೇಳಿದ್ದೀರಿ ಮ್ಯಾಮ್. ಇದಕ್ಕೋಸ್ಕರ ವಿಶೇಷವಾಗಿ ಪ್ರತಿಯೊಬ್ಬರು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವ ಪ್ರತಿಯೊಬ್ಬ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮ್ಯಾಮ್. ನಿಮ್ಮ ಮಾಹಿತಿಗೆ ಧನ್ಯವಾದಗಳು. ಹಾಗೆ ಇನ್ನೊಂದು ಸಣ್ಣ ಕೆಲಸ ಬಾಕಿ ಇದೆ, ಅದಕ್ಕಾಗಿ ನೀವಿಲ್ಲೇ ನಮ್ಮ ಜೊತೆ ಇರಬೇಕು. ಹಾಗೆ ವೇದಿಕೆ ಮೇಲೆ ನಮ್ಮ ಇಬ್ಬರು ತೀರ್ಪುಗಾರರನ್ನು ಕೂಡ ಆಹ್ವಾನಿಸ್ತಾ ಇದ್ದೇನೆ. ಸೊ ಈಗಾಗಲೇ ನಿಮಗೆ ಗೊತ್ತಾಗಿರ್ತದೆ ಯಾಕೆ ನಮ್ಮ ಜಡ್ಜಸ್ ವೇದಿಕೆ ಮೇಲೆ ಬಂದಿದ್ದಾರೆ ಅಂತ. ಸೊ ಈ ಸಂಚಿಕೆಯ ಬೆಸ್ಟ್ ಪರ್ಫಾರ್ಮರ್ ಯಾರಾಗ್ತಾರೆ ಅಂತ ಕೇಳುವ ಸಮಯ. ಈ ವಾರದ ಬೆಸ್ಟ್ ಪರ್ಫಾರ್ಮರಿಗೆ ಸಿಗ್ತಾ ಇದೆ ಬಟ್ ಆ್ಯಂಡ್ ಬಟ್ ಅಥೆಂಟಿಕ್ ಹೋಮ್ ಮೇಡ್ ಟೇಸ್ಟ್, ಹಾಗೆ ಪಾಪ್ಯುಲರ್ ಸ್ವೀಟ್ಸ್ ಮತ್ತು SG ಮಸಾಲೆಗಳು ಇವರ ಕಡೆಯಿಂದ ವಿಶೇಷವಾದಂತಹ ಗಿಫ್ಟ್ ಹ್ಯಾಂಪರ್. ಸೊ ಪ್ರಮೋದ್ ಸರ್, ನೀವೇ ಹೇಳಿ ಯಾರು ಈ ವಾರದ ಬೆಸ್ಟ್ ಪರ್ಫಾರ್ಮರ್? ಇವತ್ತಿನ ಬೆಸ್ಟ್ ಪರ್ಫಾರ್ಮರ್ ಧನ್ಯಶ್ರೀ. ಧನ್ಯಶ್ರೀ ಆಗ್ತಾ ಇದ್ದಾರೆ ಈ ವಾರದ ಬೆಸ್ಟ್ ಪರ್ಫಾರ್ಮರ್. ಕಂಗ್ರ್ಯಾಚುಲೇಷನ್ಸ್ ಧನ್ಯಶ್ರೀ, ನಿಮಗೆ ಇಲ್ಲಿ ಬಗೆ ಬಗೆಯ ಗಿಫ್ಟ್ ಹ್ಯಾಂಪರ್ಗಳು ಇದ್ದಾವೆ. ನಿಮಗೆ ಸಿಗ್ತಾ ಇದೆ ಬಟ್ ಆ್ಯಂಡ್ ಬಟ್ ಅಥೆಂಟಿಕ್ ಹೋಮ್ ಮೇಡ್ ಟೇಸ್ಟ್ ಇಂದ, ಹಾಗೆ ಪಾಪ್ಯುಲರ್ ಸ್ವೀಟ್ಸ್ ಪುತ್ತೂರು ದ ಸ್ವೀಟ್ ಪೀಪಲ್, ಆಲ್ಸೋ SG ಪ್ಯೂರ್ ಮಸಾಲೆಗಳು ಪುತ್ತೂರು ಇವರ ವತಿಯಿಂದ ಗಿಫ್ಟ್ ಹ್ಯಾಂಪರ್. ಈ ಎಲ್ಲ ಗಿಫ್ಟ್ ಹ್ಯಾಂಪರ್ಗಳನ್ನು ಪಡೆದುಕೊಂಡು ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಎನ್ನುವ ಟೈಟಲ್ ಅನ್ನು ಕೂಡ ಪಡೆದುಕೊಂಡಿದ್ದೀರಿ. ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಉಂಟು. ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿ ಒನ್, ಆಲ್ ಮೈ ಟೀಚರ್, ಆಲ್ ಮೈ ವೆಲ್ ವಿಶರ್ಸ್ ಆ್ಯಂಡ್ ಜಡ್ಜಸ್ ಆ್ಯಂಡ್ ಎವ್ರಿ ಒನ್. ಥ್ಯಾಂಕ್ ಯು ಸೊ ಮಚ್. ಮತ್ತೊಮ್ಮೆ ನಿಮಗೆ ಶುಭಾಶಯಗಳು. ಈ ಗಿಫ್ಟ್ ಹ್ಯಾಂಪರ್ ಜೊತೆ ಮತ್ತಷ್ಟು ಒಳ್ಳೆ ಪ್ರದರ್ಶನಗಳು ಮುಂದಿನ ವಾರ ನಿಮ್ಮ ಜೊತೆ ಬರಲಿ. ಆಲ್ ದಿ ಬೆಸ್ಟ್. ಈ ವೇದಿಕೆಯಲ್ಲಿ ಈ ಸಂಚಿಕೆಯಲ್ಲಿ ಅನೇಕ ಪ್ರಸ್ತುತಿಗಳನ್ನು ನಾವು ನೋಡಿದ್ದಾಗಿದೆ. ನಮ್ಮ ಜಡ್ಜಸ್ಗಳು ಕೂಡ ಅವರ ಒಪಿನಿಯನ್ ಮತ್ತು ಅವರ ಕಮೆಂಟ್ಸನ್ನು ಕೊಟ್ಟು ನೃತ್ಯ ಪ್ರದರ್ಶನಕ್ಕೆ ಮಾರ್ಕ್ಸ್ಗಳನ್ನು ಕೊಟ್ಟಾಗಿದೆ. ಈ ವೇದಿಕೆಯಲ್ಲಿ ನಮ್ಮ ಜೊತೆ ಇರುವ ಜಡ್ಜಸ್ ಕೇವಲ ಜಡ್ಜಸ್ ಮಾತ್ರ ಆಗಿ ಇಲ್ಲ, ನಮಗೆ ಗುರುಗಳ ಸ್ಥಾನದಲ್ಲಿದ್ದುಕೊಂಡು ಅವರು ನಮಗೆ ಇನ್ಸ್ಪಿರೇಷನ್ ಕೂಡ ಕೊಡ್ತಾರೆ. ಹಾಗೆ ನಮ್ಮ ತಪ್ಪುಗಳನ್ನು ಕೂಡ ತಿದ್ದುವ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಹುಮ್ಮಸ್ಸನ್ನು ಹುರುಪನ್ನು ಹೀಗೆ ಮುಂದೆ ಇಟ್ಕೊಂಡು ಮುಂದಿನ ಸಂಚಿಕೆಗಳಲ್ಲಿ ಮತ್ತಷ್ಟು ವಿಶೇಷ ಪ್ರಸ್ತುತಿಗಳ ಜೊತೆ ನಾವು ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ. ಅಲ್ಲಿವರೆಗೆ ನೋಡ್ತಾ ಇರಿ ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ಡೈಜಿ ವರ್ಲ್ಡ್ 24x7. ನಮಸ್ಕಾರ. ಕಿಟ